ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂಥ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನನಗೆ ತುಂಬ ಜನ ಹೆಣ್ಮಕ್ಳು ಕೇಳ್ತಾ ಇದ್ರಿ, ನಮ್ಮ ಫ್ರೀ ಟೈಮಲ್ಲಿ ಮಾಡುವಂಥ ಏನಾದರೂ ಕೆಲಸ ಇದ್ದರೆ ತಿಳಿಸಿ ಅಂತ. ಸೊ ಇದು ನಿಮಗೆ ಸೂಟೇಬಲ್ ಅಂತಲೇ ಹೇಳ್ಬೋದು, ಆಯಿತಾ, ಹೆಣ್ಮಕ್ಳಿಗೆ. ಸೊ ನಿಮ್ಮ ಫ್ರೀ ಟೈಮಲ್ಲಿ ಮಾಡುವಂಥದ್ದು ಮನೆಯಲ್ಲಿ ಮಾಡುವಂತಹ ಕೆಲಸ. ಮತ್ತು ಇದಕ್ಕೆ ಯಾರು ಅಪ್ಲೈ ಮಾಡ್ಬೋದು ಅಂತ ಹೇಳಿದರೆ, ಕೆರಿಯರ್ ಗ್ಯಾಪ್ ಇರ್ತದಲ್ಲ, ಲೈಕ್ ನೀವು ಕೆಲಸ ಮಾಡ್ತಾ ಇದ್ರಿ ಮತ್ತು ಇವಾಗ ಕೆಲಸ ಕಳ್ಕೊಂಡು ಒಂದು ಗ್ಯಾಪ್ ಇರ್ತದಲ್ಲ, ಅವರು ಇಲ್ಲ ಅಂತಂದ್ರೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಲೈಕ್ ಮಕ್ಕಳೆಲ್ಲ ಆದ್ಮೇಲೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಸೊ ಮನೆಯಲ್ಲೇ ಇರ್ತೀರಾ, ಕಿರಿಯರ್ ಗ್ಯಾಪ್ ಇದೆ ಅಂತ ಬೇರೆ ಕಂಪನಿಯವರು ಕೆಲಸ ಕೊಡಲ್ಲ. ಸೊ ಅಂಥವ್ರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಫ್ರೆಶರ್ಸ್, ಎಕ್ಸ್ಪೀರಿಯನ್ಸ್ಡ್ ಒನ್ ಎಲ್ಲರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ತಿಂಗಳಿಗೆ ನಿಮಗೆ 25,000 to 30,000 ತನಕ ಒಂದು ಫಿಕ್ಸ್ಡ್ ಸಂಬಳ ಅಂತ ಕೊಡ್ತಾರೆ. ಅದ್ರ ಜೊತೆಗೆ ಇನ್ಸೆಂಟಿವ್ ಕೂಡ ಕೊಡ್ತಾರೆ. ಒಟ್ಟು ಸೇರಿ ನಿಮಗೆ 40,000 to 50,000 ತನಕ ನೀವು ಇಲ್ಲಿ ದುಡಿಬೋದು. ಓಕೆ, ಚೆನ್ನಾಗಿ ಕೆಲಸ ಮಾಡಿದರೆ. ಸೊ ಅದ್ರ ಜೊತೆಗೆ ನಿಮಗೆ ಬೇರೆ ತುಂಬಾ ಲೈಕ್ ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಇದೆ. ಅದು ಏನು ಎಲ್ಲವನ್ನ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಏನು ಕೆಲಸ, ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನೀವು ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಬೇಕು. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋದಂತ ಹೇಳಿದ್ರೆ, ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡೋದಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ. ಏನಕ್ಕಂತ ನಾನು ವಿಡಿಯೋ ಪೋಸ್ಟ್ ಮಾಡಿದ ಕೂಡಲೇ ನಿಮಗೆ ಫಸ್ಟಿಗೆ ನೋಟಿಫಿಕೇಶನ್ ಬರ್ತದೆ ಮತ್ತು ನೀವು ಬೇಗ ಅರ್ಜಿ ಸಲ್ಲಿಸ್ಬೋದು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ತುಂಬ ಜನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅವರಿಗೆ ಲಿಂಕ್ ಸಿಗ್ತಾ ಇಲ್ಲ. ಸೊ ನಾನು ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಅದು ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನನಗೆ ಲೈಕ್ ಕಾಮೆಂಟಲ್ಲಿ ಲಿಂಕ್ ಅಂತ ಕೊಟ್ಟು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ, ಅದು ಮಾಡ್ಬೋದು. ಸೊ ನನಗೆ ಎಂತ ಅಂತ ಹೇಳಿದ್ರೆ ಎಲ್ಲರಿಗೆ ರೀಚ್ ಆಗಬೇಕು ಅಷ್ಟೇ. ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರೋ ಕಂಪನಿ ಹೆಸರು ಬಂದ್ಬಿಟ್ಟು ಈಸ್ ಮೈ ಟ್ರಿಪ್ ಅಂತ. ತುಂಬಾ ಜನ ಇದನ್ನು ಯೂಸ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಲೈಕ್ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಲಿಕ್ಕಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಟ್ರೈನ್ ಟಿಕೆಟ್, ಬಸ್ ಟಿಕೆಟ್, ಇಲ್ಲ ಏನಾದರೂ ಟ್ರಿಪ್ಪಿಗೆ ಹೋಗ್ಬೇಕಂತ ಹೇಳಿದ್ರೆ ಹಾಲಿಡೇಸ್ ಪ್ಯಾಕೇಜ್ ತಗೊಳ್ಳೋಕ್ಕೆ ಈ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರೋ ಮಾಹಿತಿ ಏನಂತ ಹೇಳಿದ್ರೆ, ಈಸ್ ಮೈ ಟ್ರಿಪ್ ಅಲ್ಲಿ ಹಾಲಿಡೇ ಪ್ಲಾನರ್ಸ್ ಅಂತ ಒಂದು ಕೆಲಸ ಬಿಟ್ಟಿದ್ದಾರೆ ಇವರು, ಆಯ್ತಾ. ಕಂಪ್ಲೀಟ್ಲಿ ಮನೆಯಿಂದೇ ಮಾಡುವಂತ ಕೆಲಸ ಇದು. ಓಕೆ, ಸೊ ಯಾರಿಗೆ ಮನೆ ಬಿಟ್ಟು ಹೋಗ್ಲಿಕ್ಕೆ, ಔಟ್ಸೈಡ್ ಹೋಗ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ನೋಡಿ, ಅವರನ್ನ ಇಟ್ಕೊಂಡೇ ಇವರು ಈ ಕೆಲಸ ಬಿಟ್ಟಿರೋದು. ಓಕೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ತುಂಬಾ ಜನ ಹೆಣ್ಮಕ್ಳಿಗೆ ಲೈಕ್ ಮದುವೆ ಆದ್ಮೇಲೆ, ಮಕ್ಕಳಾದ್ಮೇಲೆ ಔಟ್ಸೈಡ್ ಹೋಗ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಆಯ್ತಾ. ಮನೇಲೂ ರೆಸ್ಪಾನ್ಸಿಬಿಲಿಟಿ ಇರ್ತದೆ, ಔಟ್ಸೈಡು ಕಷ್ಟ ಆಗುತ್ತಲ್ಲ ಹೋಗಿ ಮಾಡ್ಲಿಕ್ಕೆ. ಅಂಥವ್ರಿಗೋಸ್ಕರನೇ ಇದು ಮಾಡಿರೋದು ಆಪರ್ಚುನಿಟಿ. ಅವರಿಗೆ ಕ್ಲಿಯರ್ ಆಗಿ ಇಲ್ಲಿ ಹೇಳಿದ್ದಾರೆ, ಆಯ್ತಾ. ಸೊ ಮತ್ತೆ ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂ ಇರುತ್ತೆ, ಔಟ್ಸೈಡ್ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವರು ಕೂಡ ಆರಾಮಾಗಿ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಸೊ ಯಾರೆಲ್ಲ ಮನೆಯಿಂದಲೇ ಮಾಡುವಂತ ಕೆಲಸ ಹುಡುಕ್ತಾ ಇದ್ರೆ ಅವರೆಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಮತ್ತೆ ಇದು ಯಾರಿಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ತುಂಬಾ ಜನ ಹೆಣ್ಮಕ್ಳಿಗೆ ಲೈಕ್ ಮದುವೆ ಆಯ್ತು ಮತ್ತೆ ಮಗು ಆಯ್ತು ಅಂತ ಹೇಳಿದ್ರೆ ಕೆಲಸಕ್ಕೆ ಬಿಟ್ಟಿರ್ತೀರಾ ನೀವು ಕೆಲಸ. ಮತ್ತೆ ಇವಾಗ ವಾಪಸ್ ನೀವು ಕೆಲಸ ಹೋಗ್ಬೇಕಂತ ಹೇಳಿದ್ರೆ ಕಿರಿಯರ್ ಗ್ಯಾಪ್ ಆಗಿರುತ್ತೆ, ವಾಪಸ್ ನಿಮ್ಮನ್ನ ಅಲ್ಲಿ ತಗೊಳ್ಳಲ್ಲ. ಸೊ ಇಲ್ಲಿ ಉಂಟಲ್ಲ, ಈ ಕಂಪನಿಯಲ್ಲಿ ನಿಮ್ಮನ್ನು ತಕ್ಕೋತಾರೆ. ಓಕೆ, ಸೊ ಅಂಥವ್ರು ಇದಕ್ಕೆ ಎಲ್ಲರೂ ಅರ್ಜಿ ಸಲ್ಲಿಸ್ಬೋದು. ಮತ್ತೆ ಇಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಓನ್ಲಿ ಫಾರ್ ವುಮೆನ್ ಅಂತ. ಸೊ ಬಟ್ ಅವರು ವುಮೆನ್ ತಲೆಯಲ್ಲಿ ಇಟ್ಕೊಂಡೇ ಮಾಡಿರೋದು. ಸೊ ಮೆನ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು, ಆಯ್ತಾ. ಎಲ್ಲರಿಗೂ ಆಪರ್ಚುನಿಟಿ ಇದೆ, ಎಲ್ಲೂ ಮೆನ್ಷನ್ ಮಾಡಿಲ್ಲ ಅವರು. ನಾನೆಲ್ಲ ಹೋಲ್ ಪ್ಲಾಟ್ಫಾರ್ಮ್ ನೋಡಿದೆ, ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಿಮ್ಗೆ ಅನಿಸ್ಬೋದು ಏನಿದು ಕೆಲಸ ಅಂತ. ಇದು ಎಂತ ಕೆಲಸ ಅಂತ ಹೇಳಿದ್ರೆ, ಹಾಲಿಡೇ ಪ್ಲಾನರ್ಸ್ ಆಗಿ ನೀವು ಕೆಲಸ ಮಾಡುವಂಥದ್ದು. ಹಾಲಿಡೇ ಪ್ಲಾನರ್ಸ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಇವಾಗ ಯಾರಿಗೋ ಒಬ್ಬರಿಗೆ ಒಂದು ಕಸ್ಟಮರ್ ಇವಾಗ ಎನ್ಕ್ವೈರಿ ಮಾಡ್ತಾರೆ ಇಲ್ಲಿ ಈಸ್ ಮೈ ಟ್ರಿಪ್ ಅಲ್ಲಿ ಬಂದು, ಲೈಕ್ ಹಾಲಿಡೇ ಪ್ಯಾಕೇಜ್ ಅವರಿಗೆ ಬೇಕಿರ್ತದೆ. ಓಕೆ, ಟ್ರಿಪ್ ಹೊಡಿಲಿಕ್ಕೆ ಹಾಲಿಡೇ ಪ್ಯಾಕೇಜ್ ಅವರು ಇಲ್ಲಿ ಏನ್ ಮಾಡ್ತಾರೆ ಅಂತ ಎನ್ಕ್ವೈರಿ ಮಾಡ್ತಾರೆ. ಸೊ ಅಂತ ಕಸ್ಟಮರ್ಸ್ಗೆ ನೀವು ಕಾಲ್ ಮಾಡುವಂಥದ್ದು. ಕಾಲ್ ಮಾಡಿ ಎಲ್ಲಿ ಹೋಗೋದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂಥದ್ದು. ಡೊಮೆಸ್ಟಿಕ್ ಇಲ್ಲ ಇಂಟರ್ನ್ಯಾಷನಲ್ ಟ್ರಾವೆಲ್ ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂಥದ್ದು. ಮತ್ತೆ ಅವರ ಬಜೆಟ್ ಕೇಳುವಂಥದ್ದು, ಅವರ ಬಜೆಟ್ ಅಕಾರ್ಡಿಂಗ್ ಅವರಿಗೆ ಪ್ಯಾಕೇಜ್ ಕೊಡುವಂಥದ್ದು, ಆಯ್ತಾ. ಕಸ್ಟಮೈಸ್ ಮಾಡುವಂಥದ್ದು, ಆಯ್ತಾ. ಏನೋ ಆಕ್ಟಿವಿಟಿ ಏನೆಲ್ಲ ಹಾಕ್ಬೋದು, ಮತ್ತೆ ಫ್ಲೈಟ್ ಎಲ್ಲ ಟೋಟಲ್ ಬಜೆಟ್ ಮೇಲೆ ನೀವೆಲ್ಲ ಒಂದು ಪ್ಯಾಕೇಜ್ ಕಸ್ಟಮೈಸ್ ಮಾಡಿ ಕಸ್ಟಮರಿಗೆ ಕೊಡುವಂಥದ್ದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ, ಆಯ್ತಾ. ಎನ್ಕ್ವೈರ್ ಮಾಡಿರ್ತಾರಲ್ಲ, ಸೊ ನಿಮ್ಗೆ ಅದು ನೋಟಿಫಿಕೇಶನ್ ಬರ್ತದೆ, ಏನೋ ಆಗ್ತದೆ. ಸೊ ನಿಮ್ಗೆ ಅದು ಇನ್ಫಾರ್ಮೇಶನ್ ಸಿಗ್ತದಲ್ಲ, ಅವಾಗ ಕಸ್ಟಮರ್ನ ಕಾಲ್ ಮಾಡಿ ಅಪ್ರೋಚ್ ಮಾಡಿ ಇದು ಹಾಲಿಡೇ ಪ್ಯಾಕೇಜ್ ತಗೊಳ್ಳಿಕ್ಕೆ ಮಾಡುವಂಥದ್ದು ನಿಮ್ದು ಇಲ್ಲಿ ಕೆಲಸ ಆಗ್ತದೆ. ಇದು ನಿಮ್ದು ಇಲ್ಲಿ ಕೆಲಸ. ಓಕೆ, ಇದು ಕಂಪ್ಲೀಟ್ಲಿ ಮನೆಯಿಂದಲೇ ಮಾಡುವಂತಹ ಕೆಲಸ. ಮತ್ತೆ ಇದಕ್ಕೆ ಎಲ್ಲರೂ ಅರ್ಜಿ ಸಲ್ಲಿಸ್ಬೋದು.
ಓಕೆ. ಸೊ ಇದು ಯಾರಿಗೆ ಹೆಲ್ಪ್ ಆಗುತ್ತಾ ಅಂತ ಇದ್ರೆ, ಕೆಲವೊಬ್ರು 9 to 5 ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ. ಮನೆಯಿಂದಲೇ ಮಾಡುವಂತಹ ನಮ್ಮ ಫ್ರೀ ಟೈಮ್ ಅಲ್ಲಿ ಮಾಡುವಂತಹ ಒಂದು ಕೆಲಸ ಹುಡುಕ್ತಾ ಇರ್ತಾರೆ ನೋಡಿ, ಅವರಿಗೆ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಕೆಲವೊಬ್ಬರಿಗೆ ಸ್ಟ್ರೆಸ್ ಆಗುತ್ತೆ, ಲೈಕ್ ಹೋಗಿ ಆಫೀಸ್ಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಸ್ಟ್ರೆಸ್ ಆಗ್ತದಲ್ಲ, ಅವ್ರು ಆರಾಮಾಗಿ ಇದು ಮಾಡ್ಬೋದು ಮನೇಲೆ ಕೂತ್ಕೊಂಡು. ಮತ್ತೆ ಕೆಲವೊಬ್ಬರಿಗೆ ಟ್ರಾವೆಲಿಂಗ್ ಅಂದ್ರೇನೆ ಇರಿಟೇಷನ್, ಲೈಕ್ 2 hours 3 hours ತಗೋತದೆ ನಮ್ದು ಬೆಂಗಳೂರಲ್ಲಿ ಅಂತ ಹೇಳಿದ್ರೆ. ಸೊ ಕಿರಿಕಿರಿ ಅಲ್ವಾ. ಸೊ ಅಂತವರಿಗೆ ಕೂಡ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಮತ್ತೆ ಯಾರೆಲ್ಲ ಲೈಕ್ ಗ್ರೋತ್ ನೋಡ್ತಾ ಇರ್ತೀರಾ, ಮನೇಲೆ ಕುತ್ಕೊಂಡು ಕೆಲಸ ಮಾಡಿ ಲೈಕ್ ಫ್ಯೂಚರ್ ಅಲ್ಲಿ ಒಳ್ಳೆ ಗ್ರೋ ಆಗ್ಬೇಕಂತಿದ್ದೀರಾ, ಅವರಿಗಿದು ಒಳ್ಳೆ ಆಪರ್ಚುನಿಟಿ. ಮತ್ತೆ ಕೆಲಸ ಕಮ್ಮಿ ಇರುತ್ತೆ, ಮತ್ತೆ ಸ್ಯಾಲ್ರಿ ಚೆನ್ನಾಗಿ ಸಿಗುವಂತದ್ದು ಇಲ್ಲಿ. ಓಕೆ. ನೀವು ಇಲ್ಲಿ ಏನಿಲ್ಲ ಅಂತ ಹೇಳಿದ್ರು 25,000 to 30,000 ತನಕ ದುಡಿಬಹುದು ತಿಂಗಳಿಗೆ. ಆಯ್ತಾ, ನೀವು ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರೆ. ಓಕೆ. ನೀವು ಎಷ್ಟು ಕೆಲಸ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಸಂಬಳ ಇರುತ್ತೆ, ಮತ್ತೆ ಫಿಕ್ಸ್ ಸ್ಯಾಲ್ರಿ ಕೂಡ ಇಲ್ಲಿ ಕೊಡ್ತಾರೆ ಅವರು. ಓಕೆ. ಸೊ ದರ್ ಇಸ್ ಮೋರ್ ಸೇವಿಂಗ್ಸ್. ಎಲ್ಲೂ ಟ್ರಾವೆಲ್ ಮಾಡ್ಲಿಕ್ಕಿಲ್ಲ, ಸೊ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಇಲ್ಲ, ನೆಕ್ಸ್ಟ್ ಎಕ್ಸ್ಪೆನ್ಸ್ ಅದೇ ಹೇಳ್ತಾ ಇದ್ದಾರೆ. ಮತ್ತೆ ರಿಸ್ಟ್ರಿಕ್ಷನ್ ನಿಮ್ಗೆ ಇಲ್ಲ, ಲೈಕ್ 9 to 5 ಕೆಲಸ ಮಾಡ್ಬೇಕು ಅಂತ ರಿಸ್ಟ್ರಿಕ್ಷನ್ ಇಲ್ಲ. ನಿಮ್ಮ ಫ್ರೀ ಟೈಮ್ ಅಲ್ಲಿ ನೀವು ಮಾಡುವಂತ ಕೆಲಸ ಇದು. ಒಳ್ಳೆ ಗ್ರೋತ್ ಕೂಡ ಇದೆ. ಮತ್ತೆ ಟ್ರೈನಿಂಗ್ ಅವರು ಕೊಡ್ತಾರೆ, ಕೆಲಸ ಮಾಡೋ ಮುಂಚೆ ಅವರೇ ಟ್ರೈನಿಂಗ್ ಕೊಡ್ತಾರೆ, ಅದಾದ್ಮೇಲೆ ನೀವು ಕೆಲಸ ಮಾಡುವಂತ. ಸೊ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸ್ಟಾರ್ಟಿಂಗ್ ಗೊತ್ತಾಗುತ್ತೆ, ಏನ್ ಕೆಲಸ ಹೇಗೆ ಮಾಡೋದು ಎಲ್ಲ ಗೊತ್ತಾಗುತ್ತೆ. ನಾನು ಇವಾಗ ಒಂದು ನಿಮ್ಗೆ ಬ್ರೀಫ್ ಆಗಿ ಹೇಳಿದೆ ಏನ್ ಕೆಲಸ ಅಂತ, ಅದೇ ಕೆಲಸ ಅವ್ರು ನಿಮ್ಗೆ ಡೀಟೇಲ್ ಆಗಿ ಟ್ರೈನಿಂಗ್ ಕೊಡ್ತಾರೆ. ಓಕೆ. ಸೊ ಮತ್ತೆ ಆ ಟ್ರೈನಿಂಗ್, ಮತ್ತೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವರಿಗೆ ನಿಮ್ಗೆ ಸಪೋರ್ಟ್ ಟೀಮ್ ಕೂಡ ಇರ್ತದೆ, ಅವ್ರು ನಿಮ್ಗೆ ಹೆಲ್ಪ್ ಕೂಡ ಮಾಡ್ತಾರೆ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಆಯ್ತಾ, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಇರ್ತದೆ, ಮತ್ತೆ ಹೆಲ್ಪ್ ಕೂಡ ಮಾಡ್ತಾರೆ ನಿಮ್ ಕೆಲಸದಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ. ಓಕೆ. ಸೊ ಒಂದು ಒಳ್ಳೆ ಆಪರ್ಚುನಿಟಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ನಂದು ಯೂಟ್ಯೂಬ್ ಅಲ್ಲಿ ಹೆಣ್ಮಕ್ಳು ಜಾಸ್ತಿ ವಿಡಿಯೋ ನೋಡೋದು, ಸೊ ನಿಮ್ಗಂತೂ ಇದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಯಾರು ಮಿಸ್ ಮಾಡ್ಕೋಬೇಡಿ, ನಿಜವಾಗ್ಲೂ ಜೆನ್ಯೂನ್ ಆಗಿ ಕೆಲಸ ಹುಡುಕ್ತಾ ಇರೋರು. ಓಕೆ. ಮತ್ತೆ ಈಗ ನಿಮ್ಮ ತಲೆಯಲ್ಲಿ ಇರ್ಬೋದು, ವಾಟ್ ಈಸ್ ದ ವರ್ಕ್ ಸ್ಕೆಡ್ಯೂಲ್, ಈಸ್ ಇಟ್ 9 to 5 ಜಾಬ್ ಅಂತ ಅನ್ಕೋಬಹುದು ನೀವು. ಆಯ್ತಾ, ಸ್ಕೆಡ್ಯೂಲ್ ಏನು, ಯಾವ ಟೈಮಲ್ಲಿ ಕೆಲಸ ಮಾಡುವಂತದ್ದು, ಏನ್ ಸ್ಕೆಡ್ಯೂಲ್ ಅಂತ ಅನ್ಕೋಬಹುದು. ಸೊ ಇದು ನೋಡಿ, ಫ್ಲೆಕ್ಸಿಬಲ್ ಟೈಮ್. ನೀವು ಇವಾಗ ಮಾರ್ನಿಂಗ್ ಫ್ರೀ ಇರ್ತೀರಾ ಅಂತ ಹೇಳಿದ್ರೆ ಮಾರ್ನಿಂಗ್ ಟೈಮಲ್ಲಿ ಮಾಡ್ಬೋದು. ಆಯ್ತಾ, ಇವಾಗ ಈವ್ನಿಂಗ್ ಫ್ರೀ ಇದ್ದೀರಾ ಅಂತ ಹೇಳಿದ್ರೆ ಈವ್ನಿಂಗ್ ಟೈಮಲ್ಲಿ, ಆಫ್ಟರ್ನೂನ್ ಅಂತ ಹೇಳಿದ್ರೆ ಆಫ್ಟರ್ನೂನ್. ನೋಡಿ, 8 AM to 8 PM, ಬೆಳಿಗ್ಗೆ 8ರಿಂದ ರಾತ್ರಿ 8 ಗಂಟೆ ಒಳಗೆ ಯಾವ ಟೈಮಲ್ಲಿ ನಿಮ್ಮ ಫ್ರೀ ಟೈಮಲ್ಲಿ ಈ ಕೆಲಸ ಮಾಡುವಂಥದ್ದು. ಆಯ್ತಾ, ನೈಟ್ ಶಿಫ್ಟ್ ಅಲ್ಲ, ಫಸ್ಟಿಗೆ ಹೇಳ್ತೀನಿ ನೈಟ್ ಶಿಫ್ಟ್ ಅಲ್ಲ. ಸೊ ಈ ಟೈಮ್ ಮಧ್ಯೆ ಯಾವ ಟೈಮ್ ನೀವು ಫ್ರೀ ಇರ್ತೀರಾ ಆ ಟೈಮಲ್ಲಿ ಮಾಡುವಂಥದ್ದು, ನಿಮ್ಮ ಫ್ರೀ ಟೈಮಲ್ಲಿ ಮಾಡುವಂಥದ್ದು. ಆಯ್ತಾ, ಅದಾದ್ಮೇಲೆ ಈಸ್ ದ ಎನಿ ಫಿಕ್ಸ್ಡ್ ಪೇ ಔಟ್ ಕ್ಯಾನ್ ಐ ಎಕ್ಸ್ಪೆಕ್ಟ್ ಅಂತ ಅನ್ಕೋಬಹುದು. ಫಿಕ್ಸ್ಡ್ ಪೇಮೆಂಟ್ ಇಲ್ಲ ಕಸ್ಟಮರ್ ಒಂದ್ಸಲ ಬುಕ್ ಮಾಡಿದ್ರೆ ಅಷ್ಟೇ ಪೇಮೆಂಟ್ ಬರೋದಾ ಅಂತ ಅನ್ಕೋಬಹುದು. ನೋಡಿ ಅಲ್ಲಿ, ಎಸ್ ಯು ವಿಲ್ ಬಿ ಎಲಿಜಿಬಲ್ ಫಾರ್ ಅ ಫಿಕ್ಸ್ಡ್ ಪೇ ಔಟ್ ಅಂತ ಹೇಳಿದ್ರೆ ಫಿಕ್ಸ್ಡ್ ಪೇಮೆಂಟ್ ಇರ್ತದೆ. ಆಯ್ತಾ, ಅದು 25,000 ತನಕ ಇರ್ಬೋದು, 25,000 ತನಕ ಕೊಡ್ಬೋದು. ಅದ್ರ ಜೊತೆಗೆ ಇನ್ಸೆಂಟಿವ್ ಅಂತ ಹೇಳಿದ್ರೆ ನಿಮ್ಗೆ ಜಾಸ್ತಿ ಆಗುತ್ತೆ. ಆಯ್ತಾ, ಒಂದು 10,000, ಈಗ ತುಂಬಾ ಬುಕ್ಕಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ 50,000 60,000 ತನಕ ದುಡಿಬಹುದು ನೀವು. ಇಲ್ಲ ಇವಾಗ ನಿಮ್ಗೆ ಅಷ್ಟೇನು ಬುಕ್ಕಿಂಗ್ ಆಗಲ್ಲ ಅಂತ ಹೇಳಿದ್ರೆ ಒಂದು 25,000 ಆವರೇಜ್ ಸ್ಯಾಲರಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಯ್ತಾ, ನಿಮ್ಗೆ ತುಂಬಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಇದ್ರೆ, ಮುಂಚೆ ಎಲ್ಲಾದ್ರೂ ಕೆಲಸ ಮಾಡಿ ನಿಮ್ಗೆ ಆ ಕೆಪಬಿಲಿಟಿ ಇದ್ರೆ ನೀವು 50,000 60,000 ತನಕ ದುಡಿಬಹುದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ. ಫಿಕ್ಸ್ ಸ್ಯಾಲರಿ ಅವರು ಕೊಡ್ತಾರೆ. ಓಕೆ. ವಾಟ್ ಎಕ್ಸಾಕ್ಟ್ಲಿ ಡೂ ಐ ಹ್ಯಾವ್ ಟು ಡೂ ಅಂತ ಅನ್ಕೋಬಹುದು ನೀವು. ಅದೇ ನಾನು ನಿಮ್ಗೆ ಹೇಳಿದೆ ಅಲ್ಲ, ಕಸ್ಟಮರಿಗೆ ಕಾಲ್ ಮಾಡಿ ಬುಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಟ್ರಾವೆಲಿಂಗ್ ಪ್ಯಾಕೇಜ್ ನ ನಿಮ್ದು ಇಲ್ಲಿ ಕೆಲಸ. ಓಕೆ. ಹೌ ಎಕ್ಸಾಕ್ಟ್ಲಿ ಕ್ಯಾನ್ ಐ ಪ್ರೊಸೀಡ್ ಅಂತ ನೀವು ಈಗ ಇದು ಮಾಡ್ಬೋದು. ಸೊ ನಾನು ನಿಮ್ಗೆ ಅದು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್, ಅಪಾರ್ಟ್ ಫ್ರಮ್ ದ ಪೇ ಔಟ್ ವಾಟ್ ಅದರ್ ಬೆನಿಫಿಟ್ ವಿಲ್ ಬಿ ಪ್ರೊವೈಡೆಡ್. ಈಗ ಪೇಮೆಂಟ್ ಹೆಂಗೋ ಕೊಡ್ತೀರಾ, ಮಂತ್ಲಿ ಸ್ಯಾಲ್ರಿ ಕೊಡ್ತೀರಾ, ಅದ್ರ ಜೊತೆಗೆ ಏನ್ ಕೊಡ್ತೀರಾ ಅಂತ ಅನ್ಕೋಬಹುದು ನೀವು. ಟು ಎನ್ಹಾನ್ಸ್ ಯುವರ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಿತ್ ಈಸ್ ಮೈ ಟ್ರಿಪ್ ವಿ ರೆಗ್ಯುಲರ್ಲಿ ರನ್ ಇನ್ಸೆಂಟಿವ್ ಕ್ಯಾಂಪೇನ್. ಇನ್ಸೆಂಟಿವ್ ಕೊಡ್ತಾರೆ ಅವ್ರು ನಿಮ್ಗೆ. ಈಗ ಚಂದ ನೀವು ತುಂಬಾ ಚಂದ ಕೆಲಸ ಮಾಡಿದ್ರಂತ ಇನ್ಸೆಂಟಿವ್ ಕೊಡ್ತಾರೆ. ಅದ್ರ ಜೊತೆಗೆ ಗಿಫ್ಟ್ ವೋಚರ್ಸ್ ಕೊಡ್ತಾರೆ, ಮತ್ತೆ ವೆಕೇಶನ್ ಆಫರ್ಸ್ ಕೊಡ್ತಾರೆ, ಮತ್ತೆ ಟ್ರಾವೆಲ್ ಇನ್ಸೆಂಟಿವ್ಸ್ ಕೊಡ್ತಾರೆ. ಅಂತ ಹೇಳಿದ್ರೆ ನಿಮ್ಗೆ ಕೆಲವೊಂದು ಪ್ಯಾಕೇಜ್ ಕೊಡ್ತಾರೆ. ಇವಾಗ ತುಂಬಾ ಬುಕ್ಕಿಂಗ್ಸ್ ಮಾಡಿದ್ರಿ ನೀವು ಅಂತ ಹೇಳಿದ್ರೆ ನಿಮ್ಗೆ ಅವರು ಒಂದು ಟ್ರಿಪ್ ಹೊಡಿಲಿಕ್ಕೆ ಒಂದು ಪ್ಯಾಕೇಜ್ ಕೊಟ್ಬಿಡ್ತಾರೆ. ನೀವು ಅದನ್ನು ಯೂಸ್ ಮಾಡ್ಕೊಂಡು ಎಲ್ಲಾದ್ರೂ ತಿರ್ಕೊಂಡು ಕೂಡ ಬರ್ಬೋದು. ಆಯ್ತಾ, ಸೊ ಒಂದು ಒಳ್ಳೆ ಆಪರ್ಚುನಿಟಿ ಯಾರೆಲ್ಲ ಮನೆಯಲ್ಲೇ ಮಾಡುವಂತ ಕೆಲಸ ಹುಡುಕ್ತಾ ಇದ್ದಾರೆ ಅವರಿಗೆ. ಓಕೆ. ಸೊ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಅಪ್ಲೈ ಅಂತ ಕಾಣ್ತದ ಸ್ಟಾರ್ಟಿಂಗ್, ಇದಕ್ಕೆ ಒತ್ತಿ. ಸೊ ಗೈಸ್, ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇದ್ರ ಫಾರ್ಮ್ ಲಿಂಕ್ ಅನ್ನ ಪಿನ್ ಮಾಡಿರ್ತೀನಿ. ಇಲ್ಲ ಅಂತಂದ್ರೆ ನನ್ನ ಕಾಮೆಂಟ್ ಅಲ್ಲಿ ಲಿಂಕ್ ಅಂತ ಕೊಡಿ, ನಾನು ನಿಮ್ಗೆ ಡೈರೆಕ್ಟ್ ಆಗಿ ಕಾಮೆಂಟ್ ರಿಪ್ಲೈ ಕೊಡ್ತೀನಿ. ತುಂಬಾ ಜನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಆದ್ರೂ ಬಂದು ಕಾಮೆಂಟ್ ಅಲ್ಲಿ ಲಿಂಕ್ ಅಂತ ಕೇಳ್ತೀರಾ. ಸೊ ತುಂಬಾ ಜನಕ್ಕೆ ಸಿಗ್ತಿಲ್ಲ ಅಂತ ಅನ್ಕೊಂಡು ನಾನು ಈ ತರ ಮಾಡ್ತಾ ಇರೋದು. ಓಕೆ. ಸೊ ನಿಮ್ದು ಇಲ್ಲಿ ನೇಮ್ ನೋಡಿ ಸುಷ್ಮಿತಾ, ಮತ್ತೆ ನಿಮ್ದು ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್. ಆಯ್ತಾ, ನಾನು ಇಲ್ಲೊಂದು ರ್ಯಾಂಡಮ್ ನಂಬರ್ ಹಾಕ್ತೀನಿ ಗೈಸ್, ಟ್ರೈ ಮಾಡಕ್ಕೆಲ್ಲ ಹೋಗ್ಬೇಡಿ, ಪಾಪ ಯಾರಿಗೆ ಕಾಲ್ ಹೋಗ್ಬೋದು. ನೆಕ್ಸ್ಟ್ ನಿಮ್ದು ಪರ್ಸನಲ್ ಇಮೇಲ್ ಐ ಡಿ, ನಿಮ್ದು ಇಲ್ಲಿ ಇಮೇಲ್ ಐ ಡಿ ಹಾಕಿ. ನೆಕ್ಸ್ಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನ್ ಮಾಡಿದ್ದೀರಾ ಅದು ನೀವು ಇಲ್ಲಿ ಹಾಕಿ.
ಓಕೆ. ಅದಾದ್ಮೇಲೆ ನಿಮ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲ ಒಂದು ಕೆಲಸ ಮಾಡಿರ್ತೀರಾ 1 ಇಯರ್ ಅಂತ ಹಾಕಿ, ಇಲ್ಲ ಇಂಟರ್ನ್ಶಿಪ್ ಮಾಡಿರ್ತೀರಾ ಅದು ಇಲ್ಲಿ 1 ಇಯರ್ ಅಂತ ಹಾಕಿ, ಏನಾದ್ರು ಒಂದು ಹಾಕಿ ಆಯ್ತಾ. ಎಕ್ಸ್ಪೀರಿಯನ್ಸ್ ಎಷ್ಟು, ಕರೆಂಟ್ ರಿಸೈಡಿಂಗ್ ಸಿಟಿ ಅಂತ ಕೇಳ್ತಾರೆ. ಎಲ್ಲಿದ್ದೀರಾ ನೀವು ಇವಾಗ, ಈಗ ಬೆಂಗಳೂರಾ, ಎಲ್ಲಿದ್ದೀರಾ ಅದು ಇಲ್ಲಿ ಹಾಕಿ, ಯಾವುದೇ ಊರು ಆಯ್ತಾ, ಎನಿ ಪ್ಲೇಸ್. ಬಟ್ ಇಂಡಿಯಾದಿಂದ ಬಿಲಾಂಗ್ ಆಗಿರ್ಬೇಕು ಐ ಥಿಂಕ್ ಇದಕ್ಕೆ ಅಂತ ಹೇಳಿದ್ರೆ. ಇದು ಈಸ್ ಮೈ ಟ್ರಿಪ್ ಇರೋದು ಓನ್ಲಿ ಇಂಡಿಯಾ ಐ ಥಿಂಕ್. ಸೊ ಇಷ್ಟಿದ್ರೆ ಸಾಕು, ಸಬ್ಮಿಟ್ ಮಾಡಿ. ಬರ್ತದೆ ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಆಯ್ತಾ. ಸೊ ನಿಮ್ಗೆ ಅವರು ಮೇಲ್ ಮಾಡುವಂತ ಚಾನ್ಸ್ ಇದೆ, ಕಾಲ್ ಮಾಡುವಂತ ಚಾನ್ಸ್ ಇದೆ, ವಾಟ್ಸಪ್ ಮಾಡುವಂತ ಚಾನ್ಸ್ ಇದೆ ಆಯ್ತಾ. 3 ಚಾನ್ಸಸ್ ಇದೆ. ಸೊ ಇದು ಟೈಮ್ ಎಷ್ಟಾಗುತ್ತೆ ಅಂತ ನಂಗೂ ಗೊತ್ತಿಲ್ಲ ಗೈಸ್, ನಾನು ಟು ಬಿ ಹಾನೆಸ್ಟ್ ನಂಗೂ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾನು ಈ ತರದ ಇನ್ನೊಂದು ಕೆಲಸ ಹೇಳಿದ್ದೆ, ಅದು ಆಲ್ಮೋಸ್ಟ್ ಲೈಕ್ 30 days ತಗೊಂಡಿದ್ರು ಆಯ್ತಾ. ಸೊ ಇದು ಎಷ್ಟು ಟೈಮ್ ಆಗುತ್ತೆ ನಂಗೆ ಗೊತ್ತಿಲ್ಲ. ಸೊ ಅವ್ರು ಯಾವಾಗ ನಿಮ್ದು ರೆಸ್ಪಾನ್ಸ್ ನೋಡ್ತಾರೆ, ತುಂಬಾ ಬರುತ್ತಲ್ವಾ ಅವರಿಗೆ ಅಪ್ಲಿಕೇಶನ್ಸ್, ಸೊ ಅವರು ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ಐದರ್ ವಾಟ್ಸಪ್ ಥ್ರೂ, ಇಲ್ಲ ಕಾಲ್ ಥ್ರೂ, ಇಲ್ಲ ಮೇಲ್ ಥ್ರೂ. ನೀವೆಲ್ಲ ಚೆಕ್ ಮಾಡ್ತಾ ಇರಬೇಕು. ಓಕೆ.